ತುಂಗಭದ್ರಾ ನದಿಗೆ ಕಾಲು ಜಾರಿ ಬಿದ್ದ ಮಹಿಳೆಯ ರಕ್ಷಣೆಯನ್ನ ಮಾಡಲಾಗಿದೆ. ಹಂಪಿಗೆ ಪ್ರವಾಸಕ್ಕೆ ಅಂತ ಹೇಳಿ ಬಂದಿದ್ದಂತಹ ಕುಟುಂಬ ಸದಸ್ಯರು ಸ್ನಾನಘಟ್ಟದ ಬಳಿ ಸ್ನಾನಕ್ಕೆ ಅಂತ ಹೇಳಿ ತೆರಳಿದಾಗ ಈ ಅವಘಡ ಸಂಭವಿಸಿದೆ. ಹೋಮ್ ಗಾರ್ಡ್ಸ್ ಸಮಯ ಪ್ರಜ್ಞೆಯಿಂದ ಯುವತಿಯ ರಕ್ಷಣೆಯನ್ನ ಮಾಡಲಾಗಿದೆ. ಪ್ರವಾಸಿಗರು ನದಿಗೆ ಇಳಿಯದಂತೆ ಸೂಚನೆಯನ್ನ ನೀಡಿದ್ರೂ ಕೂಡ ಹುಚ್ಚಾಟವನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಪ್ರವಾಸಿಗರು. ಆದ್ರೆ ಅಲ್ಲೇ ಕಾವಲು ಕಾಯ್ತಾ ಇದ್ದ ಹೋಮ್ ಗಾರ್ಡ್ ಸಮಯ ಪ್ರಜ್ಞೆಯಿಂದ ಈ ಯುವತಿಯ ಪ್ರಾಣ ರಕ್ಷಣೆಯನ್ನ ಮಾಡಲಾಗಿದೆ. ಹೋಮ್ ಗಾರ್ಡ್ ರಾಮನಾಯಕ್ ಹನುಮಂತಪ್ಪ ಮಾರಪ್ಪ ಅವರಿಂದ ಈ ಯುವತಿಯ ರಕ್ಷಣೆಯನ್ನ ಮಾಡಲಾಗಿರುವಂತದ್ದು. ಅಂದ್ರೆ ಕಾಲು ಜಾರಿ ತುಂಗಭದ್ರಾ ನದಿಗೆ ಬೀಳ್ತಾರೆ. ಆ ಸಂದರ್ಭದಲ್ಲಿ ಹೋಮ್ ಗಾರ್ಡ್ಸ್ ಆ ಮಹಿಳೆಯ ರಕ್ಷಣೆಯನ್ನ ಮಾಡಿದ್ದಾರೆ. ಎಚ್ಚರ ತಪ್ಪಿದ್ರೆ ತುಂಬಿ ಹರಿಯುತ್ತಿದ್ದ ನದಿಯಲ್ಲಿ ಯುವತಿ ನಿಜಕ್ಕೂ ಕೊಚ್ಚಿಕೊಂಡು ಹೋಗ್ತಾ ಇದ್ಲು. ತುಂಗಭದ್ರಾ ಜಲಾಶಯ ಭರ್ತಿಯಾದ ಕಾರಣ ಪ್ರವಾಸಿಗರು ಇಳಿಬಾರ್ದು, ನದಿಯ ಬಳಿ ಹೋಗಬಾರ್ದು ಅಂತ ಹೇಳಿ ಈಗಾಗಲೇ ನಾಮಫಲಕವನ್ನ ಅಳವಡಿಸಲಾಗಿದೆ, ಸೂಚನೆಯನ್ನ ಕೂಡ ನೀಡಲಾಗಿದೆ. ಆದ್ರೆ ಎಷ್ಟೆಲ್ಲಾ ಕ್ರಮ ವಹಿಸಿದ್ರು ಕೂಡ ಪ್ರವಾಸಿಗರು ಮಾತ್ರ ಮಾತನ್ನ ಕೇಳ್ತಾ ಇಲ್ಲ. ಪ್ರವಾಸಕ್ಕೆ ಅಂತ ಹೇಳಿ ಬಂದು ಅದರಲ್ಲೂ ಕೂಡ ಮಕ್ಕಳನ್ನ ಆ ಅಲೆಯಂತೆ ನೀರು ಬರ್ತಾ ಇದ್ರು ಕೂಡ ಆ ತಪ್ಪಲಿನಲ್ಲಿ ಮಕ್ಕಳನ್ನ ಬಿಡ್ತಾ ಇರುವಂತದ್ದು, ಫೋಟೋ ಸೆಷನ್ ಅನ್ನ ಮಾಡಿಸ್ಕೊಳ್ತಾ ಇದ್ದಾರೆ ಮಕ್ಕಳನ್ನ ಇಟ್ಟು. ನಿಜಕ್ಕೂ ಮಕ್ಕಳ ಮೇಲೆ ಇವರಿಗೆ ಹಾಗಾದ್ರೆ ಕಿಂಚಿತ್ತು ಪರಿಜ್ಞಾನ ಇಲ್ವಾ? ಎಚ್ಚರ ತಪ್ಪಿದ್ರೆ ಏನಾಗಬಹುದು ಅನ್ನೋದಾಗಿಯೂ ಕೂಡ ಇದೀಗ ಪ್ರಶ್ನೆಗಳು ಮೂಡ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ತುಂಗಭದ್ರಾ ನದಿಗೆ ಕಾಲು ಜಾರಿ ಬಿದ್ದ ಮಹಿಳೆಯ ರಕ್ಷಣೆಯನ್ನ ಒಂದು ಕಡೆ ಮಾಡಲಾಗಿದೆ, ಅಲ್ಲೇನೋ ಹೋಮ್ ಗಾರ್ಡ್ಸ್ ಇದ್ರು, ಹಾಗಾಗಿ ಆ ಮಹಿಳೆಯ ರಕ್ಷಣೆಯನ್ನ ಮಾಡಲಾಗಿದೆ. ಅದೆಷ್ಟೇ ಕ್ರಮಗಳನ್ನ ಸೂಚನೆಗಳನ್ನ ನೀಡಿದ್ರೂ ಕೂಡ ಪ್ರವಾಸಿಗರ ಹುಚ್ಚಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಆಗ್ತಾ ಇಲ್ಲ. ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ದಿವ್ಯಾ, ಏನು ಅಂತ ಹೇಳಿದ್ರೆ ಕಳೆದ ಬುಲೆಟಿನ್ ಅಲ್ಲಿ 11 ಗಂಟೆ ಬುಲೆಟಿನ್ ಅಲ್ಲಿ ನೋಡಿದ್ವಿ, ಈ ಪ್ರವಾಸಿಗರು ಸೆಲ್ಫಿಗಾಗಿ ಹುಚ್ಚಾಟ ಮಾಡ್ತಾ ಇದ್ರು. ಯಾವುದೇ ಕೇರ್ ಮಾಡ್ದೇನೆ ಅಲ್ಲಿ ಸಿಬ್ಬಂದಿಗಳಿದ್ರು ಕೂಡ ಆ ಸಿಬ್ಬಂದಿಗಳ ಒಂದು ಅವರನ್ನ ಗಮನಿಸಿದ್ರು ಕೂಡ, ಅಂದ್ರೆ ಪೊಲೀಸರು ಎಷ್ಟೇ ಎಚ್ಚರಿಕೆ ಕೊಟ್ಟರು ಕೂಡ ಸೆಲ್ಫಿ ಹುಚ್ಚಾಟವನ್ನ ಮುಂದುವರಿಸಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಹಂಪಿಗೆ ಪ್ರವಾಸಕ್ಕಾಗಿ ಬಂದದ್ದಂತ ಒಂದು ಕುಟುಂಬ, ಆ ಕುಟುಂಬದ ಮಹಿಳೆ ಒಬ್ಳು ಸ್ನಾನಘಟ್ಟಕ್ಕೆ ಇಳಿತಾಳೆ, ಅಲ್ಲಿ ಸೆಕ್ಯೂರಿಟಿ ಕೂಡ ಇರ್ತಾರೆ. ಆ ಸ್ನಾನಘಟ್ಟಕ್ಕೆ ಇಳಿದಂತ ಸಂದರ್ಭದಲ್ಲಿ ಮಹಿಳೆ ಕಾಲು ಜಾರಿ ನದಿಗೆ ಬೀಳ್ತಾಳೆ. ಅಲ್ಲೇ ಇರ್ತಕ್ಕಂತ ಹೋಮ್ ಗಾರ್ಡ್ಸ್ ಆದಂತ ರಾಮನಾಯಕ್ ಅವರು, ಮಾರಪ್ಪ ಅವರು ಆ ಯುವತಿಯನ್ನ ಆ ನದಿಯಲ್ಲಿ ಇಳಿದ್ಬಿಟ್ಟು ಈಜಾಡ್ಬಿಟ್ಟು ಆಕೆಯನ್ನ ರಕ್ಷಣೆ ಮಾಡ್ತಾರೆ. ಅವ್ರು ಏನಾದ್ರೂ ಒಂದು ವೇಳೆ ಆ ಸ್ಥಳದಲ್ಲಿ ಆ ಕ್ಷಣದಲ್ಲಿ ಇರದೇ ಹೋಗಿದ್ರೆ ಆ ಮಹಿಳೆ ತುಂಬಿ ಹರಿತಾ ಇರ್ತಕ್ಕಂಥ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಕೂಡ ಇರ್ತಾ ಇತ್ತು. ಇಲ್ಲಿ ನೋಡ್ಬೋದು, ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಎಷ್ಟೇ ಎಚ್ಚರಿಕೆಯನ್ನ ಸೂಚನೆಯನ್ನ ಕೊಟ್ಟರು ಕೂಡ ಹುಚ್ಚಾಟವನ್ನ ಮಾಡ್ತಾ ಇರತಕ್ಕಂಥದ್ದು. ನದಿಗೆ ಇಳಿಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ ಒಂದ್ ಕಡೆ ಪೊಲೀಸರು, ಆದ್ರೆ ಪ್ರವಾಸಿಗರು ಮಾತ್ರ ಆ ನದಿಯಲ್ಲಿ ಸ್ನಾನ ಮಾಡ್ಬಿಟ್ಟೆ ನಾವು ಹಂಪಿ ವಿರೂಪಾಕ್ಷೇಶ್ವರ ದರ್ಶನ ಮಾಡ್ತೀವಿ, ನಾವು ದೇವಸ್ಥಾನಕ್ಕೋಸ್ಕರ ಬಂದಿದ್ದೀವಿ, ದಯಮಾಡಿ ನಮ್ಗೆ ಅಡಚಣೆ ಮಾಡಬೇಡಿ ಅಂತ ಪೊಲೀಸರ ಜೊತೆನೆ ವಾಗ್ವಾದ ಮಾಡ್ತಕ್ಕಂಥದ್ದು ಕೂಡ ಘಟನೆ ನಡೆದಿರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಹಂಪಿಯ ಸ್ಮಾರಕಗಳಿಗೆ ಜಲ ದಿಗ್ಬಂಧನ ಎದುರಾಗಿದೆ, ನೀರು ನಿಂತ್ಕೊಂಡಿದಾವೆ, ಹೋಗೋದಕ್ಕೂ ಕೂಡ ಸ್ಥಳ ಇಲ್ಲ. ಅಂಥದ್ರಲ್ಲೂ ಕೂಡ ನದಿಯಲ್ಲಿ ಏನು ಸ್ಮಾರಕಗಳಿಗೆ ಹೋಗ್ತಕ್ಕಂತ ದಾರಿಗಳಲ್ಲಿ ನೀರ್ ನಿಂತ್ಕೊಂಡಿದ್ರು ಕೂಡ ಹೋಗ್ತಕ್ಕಂತ ಸಾಹಸವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಈ ಪ್ರವಾಸಿಗರಿಗೆ ಸರಿಯಾದಂತ ತಿಳುವಳಿಕೆ ಇಲ್ವಾ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇನ್ನೊಂದ್ ಕಡೆ ಪೊಲೀಸರು ಎಷ್ಟೇ ಸೂಚನೆ ಕೊಟ್ಟರು ಕೂಡ ಪ್ರವಾಸಿಗರು ನದಿಗೆ ಇಳಿದೇ ಅಂದ್ರೆ ಇಳಿಯೋದು ಕೂಡ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಹೀಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗ ಆಲ್ರೆಡಿ ಜಿಲ್ಲಾಡಳಿತ ಎಲ್ಲ ರೀತಿಯ ಕ್ರಮಗಳನ್ನ ಕೂಡ ಕೈಗೊಂಡಿದೆ. ಇಷ್ಟಾದ್ರೂ ಇಂಥ ಅವಘಡಗಳು ಸಂಭವಿಸ್ತಾನೆ ಇದೆ ಅಂತಕ್ಕಂಥದ್ದು ಕೂಡ ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.